ದಶಕಗಳಿಂದ ಸ್ವಾಧೀನದಲ್ಲಿದ್ದ ಬಡವನ ಜಾಗಕ್ಕೆ ಗುನ್ನ ಇಟ್ಟ ಪಿಡಿಒ. ಯಾರ ಮಾತಿಗೂ ಕ್ಯಾರೆ ಅನ್ನದೆ ಜಾಗ ತೆರವು ಮಾಡಿಸಿದ ಪಿಡಿಒ. ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಆಗಿದ್ದ ಜಾಗಕ್ಕೆ ಪಿಡಿಒ ಕಂಟಕ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ತಿಪ್ಪಯ್ಯರಿಂದ ಏಕಪಕ್ಷೀಯ ನಿರ್ಧಾರದ ಆರೋಪ. ದಶಕಗಳಿಂದ ತಾನು ಗ್ರಾಮ ಠಾಣಾ ಜಾಗದಲ್ಲಿದ್ದ ಇವರಿಗೆ ಪಿಡಿಒ ಅಧಿಕಾರಿಗಳೇ ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ದಾಖಲೆ ನೀಡಿದ್ರು. ಆದರೆ ಯಾರ ಕಿತಾಪತಿಯೋ ಏನೋ ಇದ್ದಕ್ಕಿದ್ದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 10 ಪೊಲೀಸರನ್ನ ಕರೆಸಿ ಬಡವರಿದ್ದ ಜಾಗವನ್ನ ಸರ್ಕಾರಕ್ಕೆ ವಶಪಡಿಸಿಕೊಂಡಿದ್ದಾರೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಏಕಾಏಕಿ ಗರ್ಜಿಸಿದ ಜೆಸಿಪಿ ಇಂಜಿನ್. ದಶಕಗಳ ಕಾಲದಿಂದ ವಾಸವಿದ್ದ ಬಡವನ ಎದೆಯಲ್ಲಿ ಟೆನ್ಷನ್. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಮಹೇಂದ್ರ ಭಾಗ್ಯಮ್ಮ ಎಂಬ ದಂಪತಿಗಳ ವ್ಯಥೆ ಇದು. ಸರ್ ಎಂವಿ ಸ್ವಗೃಹ ಪಕ್ಕದಲ್ಲೇ ಪುಟ್ಟದೊಂದು ಕಾಂಪೌಂಡ್ ಹಾಕಿ ನಿವೇಶನ ಇಟ್ಟುಕೊಂಡಿದ್ರು. ಜಮೀನುಗಳಿಗೆ ಬಂಗಾರದ ಬೆಲೆ ಬಂದ ಬೆನ್ನಲ್ಲೇ ಈ ನಿವೇಶನದ ಮೇಲೆ ಕಾಗೆ ಕಣ್ಣು ಗೂಬೆ ಕಣ್ಣು ಬಿದ್ದಿದೆ. ಈ ಜಾಗಕ್ಕೆ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಅರ್ಜಿ ನೀಡಿ ಹೌಸ್ ಲಿಸ್ಟ್ ಮಾಡಿಕೊಟ್ಟಿದ್ದಾರಂತೆ. ಅದಲ್ಲದೆ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕೂಡ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಆದರೆ ಕಾಣದ ಕೈಗಳ ಕೈವಾಡವೋ ಅಥವಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಿಪ್ಪಯ್ಯ ಸ್ವಾರ್ಥವೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಮಹೇಂದ್ರ ಸ್ವಾಧೀನದಲ್ಲಿದ್ದ ಜಾಗವನ್ನ ಪಿಡಿಒ ತೆರವು ಮಾಡಿಸಿದ್ದಾರೆ. ನಾನು ಕಳೆದ 8 ವರ್ಷದಿಂದ ಪಿಡಿಒ ಡ್ಯೂಟಿ ಮಾಡ್ತಾ ಇದ್ದೀನಿ. ಹಲವಾರು ಟ್ರಾನ್ಸ್ಫರ್ಗಳಾದವು. ನನಗೆ ಇಲ್ಲಿ ಒತ್ತಡದಿಂದ ನಾನು ಕೆಲಸ ಮಾಡಲ್ಲ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಎಲ್ಲೋ ಉದ್ಯೋಗ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ಈಗ ಇತ್ತೀಚೆಗೆ ಏನಾಗಿದೆ, ಸರ್ಕಾರದ ಏನು ಸಮುದಾಯ ಆಸ್ತಿಗಳೇನಿದೆ, ಸರ್ಕಾರದ ಸ್ವತ್ತುಗಳೇನಿದೆ, ಅದನ್ನು ಯಾರು ಕೂಡ ಉಳಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಿಲ್ಲ. ಹಾಗಾಗಿ ಇದು ನಮ್ಗೆ ಗೊತ್ತಾದ ತಕ್ಷಣ ನಾನು ನೋಟಿಸ್ ಕೊಟ್ಟೆ ADLR ಸಾಹೇಬರಿಗೆ. ಅವ್ರು ಬಂದರು, ಅಳತೆ ಮಾಡಿದ್ರು. 1.25 ಕುಂಟೆ ಇದೆ ಅಂತ ಹೇಳ್ಬಿಟ್ಟು ವಿತ್ ನಕ್ಷೆ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು. 21 ಸೆಪ್ಟೆಂಬರ್ 2024. ಅವತ್ತಿಂದ ಇವರು ಮತ್ತು ಯುವ ಕೋರ್ಟ್ಗೆ ಹಾಕ್ಕೊಂಡ್ರು. ಇವ್ರ ಹತ್ರ ಇರೋ ಹೌಸ್ ಲಿಸ್ಟ್ಗಳು ನಮ್ಮ ಹೌಸ್ ಲಿಸ್ಟ್ ಬುಕ್ಕಲ್ಲಿ ಇಲ್ಲ. ಸೊ ಅದನ್ನೆಲ್ಲ ಪರಿಶೀಲಿಸಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಾಹೇಬ್ರ ಕೋರ್ಟಲ್ಲೇ ಇದು ನಮಗಾಗಿದೆ 7ನೇ ತಾರೀಕು. ಆ ನಂತರ 7ನೇ ತಾರೀಕು ಆದಮೇಲೆ ನಾವು ಖಾತೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಸೊತ್ತು ಮಾಡ್ಕೊಂಡಿದ್ದೀವಿ. ಆ ನಂತರ ಇವರಿಗೆ ತೆರವುಗೊಳಿಸಲಿಕ್ಕೆ ಮಾನ್ಯ SI ಸಾಹೇಬ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಲೆಕ್ಕ ಕೊಟ್ಟು ಇವತ್ತು ತಮ್ಮ ಮುಂದೆನೇ ತೆರವುಗೊಳಿಸಿದ್ದು 1.25 ಎಕರೆ. ಇವತ್ತು ನಮಗೆ ನನ್ನ ಸ್ವಚ್ಛ ಭಾರತ ಮಿಷನ್ ಗಾಡಿ ನಿಲ್ಲಿಸ್ಕೊಳ್ಳೋಕೆ ಕೂಡ 1 ಇಂಚು ಜಾಗ ನನ್ನ ಪಂಚಾಯತ್ ಹತ್ರ ಇಲ್ಲ. ಪಿಡಿಒ ವರ್ತನೆಯಿಂದ ಬೇಸತ್ತ ಮಾಲೀಕ ತನ್ನ ಹತಾಶೆಯನ್ನ ಹೊರಹಾಕಿದ್ದಾನೆ. ಸುಮಾರು ವರ್ಷಗಳಿಂದ ನಾವು ಅದೇ ಜಾಗದಲ್ಲಿ ಇದ್ದು ಸೂಕ್ತ ದಾಖಲೆಗಳನ್ನ ಪಡೆದಿದ್ದೇವೆ. ಹೀಗೆ ಏಕಾಏಕಿ ನಿವೇಶನ ವಶಪಡಿಸಿಕೊಂಡ್ರೆ ಹೇಗೆ ಅಂತ ಗೋಳಿಟ್ಟಿದ್ದಾನೆ. ಮಹೇಂದ್ರ ಅಂತ. ನಾನು ಸುಮಾರು ಒಂದು 60-70 ವರ್ಷದಿಂದ ನಮ್ಮ ತಾತನ ಕಾಲದಿಂದ ನಾವು ಇದನ್ನ ಅನುಭವದಾಗಿರೋಲ್ಲ. ಅಂಥದ್ದನ್ನು ಇವತ್ತು ಪಿಡಿಒ ಈ ಥರ ಮಾಡ್ತಾವೆ. ಇದು ಪಂಚಾಯತಿನ ರೆಗ್ಯುಲೇಷನ್ ಕೂಡ ನಮ್ಮ ಕಡೆನೇ ಆಗೈತೆ. ಮೆಂಬರ್ಗಳೆಲ್ಲ ಒಟ್ಟು ಮಾಡ್ಕೊಡ್ತಾರೆ. ಆದ್ರೂ ಇನ್ನು ಬೇಕಾಗೆ ಇದು ಮಾಡ್ತಾರೆ. ಹೌಸ್ ಲಿಸ್ಟ್ ಆಗೈತೆ, ತಿರುಗಿ ಮೊನ್ನೆ ರೆಗ್ಯುಲೇಷನ್ ಕಾಪಿನೂ ಆಗೈತೆ. ಎಲ್ಲ ಇದ್ದುಕೊಂಡು ನಾವು ಮೆಂಬರ್ಗಳೆಲ್ಲನೂ ಇದು ಮಾಡಿಕೊಡು ಅಂತೇಳಿ ಇದು ಮಾಡಿಕೊಟ್ಟವ್ರು, ರೆಗ್ಯುಲೇಷನ್ ಮಾಡಿಕೊಟ್ಟವ್ರೆ. ಆದರೂ ಅವ್ನು ಮಾಡಿಕೊಡ್ತೀರ ಗೌರ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಾರೆ. ಮೊದಲು ಎಲ್ಲ ನಮಗೆ ನೋಡಿ ಆ ಪಕ್ಕದ ಕಾಂಪೌಂಡ್ ಹಾಕೋರಲ್ಲ, ಅದು ನಮ್ಗೆ ಅದನ್ನು ನಮ್ಮ ಅಣ್ಣ ಮಾಡ್ಕೊಂಡವನ. ಏನು ಕೊಟ್ಟಿಲ್ಲ, ನೋಟಿಸ್ ಗೀಟಿಸ್ ಏನು ಕೊಟ್ಟಿಲ್ಲ. ನೀವು ಸರ್ವೆ ಮಾಡಿದ್ರಂತೆ, ಅವತ್ತೂ ನೋಟಿಸ್ ಕೊಟ್ಟಿಲ್ಲ ನಮ್ಗೆ. ಇದೆಲ್ಲ ದುಂಡ ಒಟ್ಟವಾಗಿ ಮಾಡ್ತಾವ. ಇನ್ನು ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳ ನಡೆಯೇ ಹೊಂದಾದ್ರೆ ಪಿಡಿಒ ಅಧಿಕಾರಿ ತಿಪ್ಪಯ್ಯ ಅವರದ್ದೇ ಒಂದು ನಡೆಯಾಗಿದೆ. ಇಷ್ಟಾದರೂ ಸ್ಥಳದಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಇಲ್ಲದೆ ಇರುವುದು ಪಿಡಿಒ ಮತ್ತು ಸದಸ್ಯರುಗಳ ಅಸಮಾಧಾನಕ್ಕೆ ಸಾಕ್ಷಿಯಾಗಿದೆ.